ಕನ್ನಡ ಸಾಹಿತ್ಯಕ್ಕೆ ಇವರು ಆಸ್ತಿ ಇದ್ದಂತೆ. ಈ ಮಾತನ್ನು ಜ್ಞಾನಪೀಠ ಪುರಸ್ಕೃತ ಕವಿ ದಾರಾ ಬೇಂದ್ರೆಯವರು ಹೇಳಿದ್ದು ಮತ್ತೊಬ್ಬ ಜ್ಞಾನಪೀಠ ಪುರಸ್ಕೃತರ ಬಗ್ಗೆ. ಆ ಕನ್ನಡದ ಆಸ್ತಿಯೇ ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಬರೆಯುತ್ತಿದ್ದ ಕನ್ನಡ ಸಣ್ಣ ಕಥೆಗಳ ಜನಕ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಕುವೆಂಪು, ಬೇಂದ್ರೆಯವರ ಜೊತೆಗೆ ನವೋದಯ ಸಾಹಿತ್ಯದ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿ ನಿಲ್ಲುವ ಮಾಸ್ತಿಯವರು ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ದಾರಿಯನ್ನು ತೆರೆದವರು. ಅದುವೇ ಸಣ್ಣ ಕಥೆ ಎಂಬ ಪ್ರಕಾರ. ಅವರ ಕಾಲದವರೆಗೂ ಸಾಹಿತ್ಯವೆಂದರೆ ಹೆಚ್ಚಾಗಿ ಪದ್ಯ, ಕಾವ್ಯ ಅಥವಾ ದೊಡ್ಡ ಐತಿಹಾಸಿಕ ಕಾದಂಬರಿಗಳಾಗಿದ್ದವು. ಆದರೆ ಮಾಸ್ತಿಯವರು ತಮ್ಮ ಗಮನವನ್ನು ಸಾಮಾನ್ಯ ಮನುಷ್ಯನ ದೈನಂದಿನ ಬದುಕಿನ ಮೇಲೆ ಹರಿಸಿದರು. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಜನಿಸಿದ ಮಾಸ್ತಿಯವರು ಮೈಸೂರು ಸಂಸ್ಥಾನದಲ್ಲಿ ಉನ್ನತ ಸರ್ಕಾರಿ ಅಧಿಕಾರಿಯಾಗಿದ್ದವರು. ಮೈಸೂರು ಸಿವಿಲ್ ಸರ್ವಿಸ್ನಲ್ಲಿ ಕೆಲಸ ಮಾಡುತ್ತಲೇ ಅವರು ಕನ್ನಡ ಸಾಹಿತ್ಯಕ್ಕೆ ಸೇವೆ ಮಾಡಿದವರು. ಮಾಸ್ತಿಯವರ ಬರಹದ ಶೈಲಿಯೇ ವಿಶಿಷ್ಟ. ಅಲ್ಲಿ ದೊಡ್ಡ ಆಡಂಬರದ ಶಬ್ದಗಳಿಲ್ಲ, ಕ್ಲಿಷ್ಟಕರವಾದ ವಾಕ್ಯಗಳಿಲ್ಲ. ಬದಲಿಗೆ ಅತ್ಯಂತ ಸರಳವಾದ, ನೇರವಾದ, ಹಿರಿಯರೊಬ್ಬರು ನಮ್ಮನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಕತೆ ಹೇಳುತ್ತಿರುವಂತಹ ಅನುಭವ. ಆದರೆ ಆ ಸರಳತೆಯ ಹಿಂದೆ ಜೀವನದ ಅತಿದೊಡ್ಡ ಮೌಲ್ಯಗಳು ಅಡಗಿರುತ್ತಿದ್ದವು. ಅವರ ಗೌತಮಿ ಹೇಳಿದ ಕತೆ, ಮೊಸರಿನ ಮಂಗಮ್ಮದಂತಹ ಕಥೆಗಳು ಇಂದಿಗೂ ಅಮರ. ಮೊಸರಿನ ಮಂಗಮ್ಮ ಕಥೆಯಲ್ಲಿ ಅತ್ತೆ ಸೊಸೆಯ ನಡುವಿನ ಜಗಳದಂತಹ ಸಾಮಾನ್ಯ ವಿಷಯವನ್ನು ಇಟ್ಟುಕೊಂಡು ಮನುಷ್ಯ ಸಂಬಂಧಗಳ ಸೂಕ್ಷ್ಮತೆಯನ್ನು, ಮನಃಶಾಸ್ತ್ರವನ್ನು ಅವರು ಬಿಚ್ಚಿಟ್ಟ ರೀತಿ ಅದ್ಭುತ. ಅವರು ಕೇವಲ ಸಣ್ಣ ಕಥೆಗಳನ್ನಲ್ಲ, ಕವಿತೆ, ನಾಟಕ, ಕಾದಂಬರಿಗಳನ್ನು ಬರೆದರು. ಅವರ ಚಿಕ್ಕವೀರ ರಾಜೇಂದ್ರ ಎಂಬ ಐತಿಹಾಸಿಕ ಕಾದಂಬರಿ ಕೊಡಗಿನ ಕೊನೆಯ ರಾಜನ ದುರಂತ ಕಥೆಯನ್ನು ಹೇಳುತ್ತದೆ. ಅಧಿಕಾರ, ಅವನತಿ ಮತ್ತು ಮನುಷ್ಯನ ದೌರ್ಬಲ್ಯಗಳ ಬಗ್ಗೆ ಮಾತನಾಡುವ ಈ ಮಹತ್ವದ ಕೃತಿಗಾಗಿಯೇ ಮಾಸ್ತಿಯವರಿಗೆ ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಸಂದಿತು. ಮಾಸ್ತಿಯವರು ತಮ್ಮ ಜೀವನದುದ್ದಕ್ಕೂ ಸಂಯಮ ಮತ್ತು ಕ್ಷಮೆಯನ್ನು ಪ್ರತಿಪಾದಿಸಿದವರು. ಅವರ ಕಥೆಗಳಲ್ಲಿ ಕ್ರೌರ್ಯವಿರಲಿಲ್ಲ, ಬದಲಿಗೆ ಸಹಾನುಭೂತಿ ಇತ್ತು. ಜೀವನ ಪತ್ರಿಕೆಯ ಮೂಲಕ ಅವರು ಹೊಸ ಲೇಖಕರನ್ನು ಬೆಳೆಸಿದರು. ಸರಳ ಕನ್ನಡದಲ್ಲೇ ಶ್ರೇಷ್ಠ ಸಾಹಿತ್ಯವನ್ನು ರಚಿಸಬಹುದು ಎಂದು ಅವರು ತೋರಿಸಿಕೊಟ್ಟರು. ಅದಕ್ಕಾಗಿ ಅವರು ಕನ್ನಡದ ಆಸ್ತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.